Hi students, case studies questions on marginal costing. First question nodri. The following production of sales mix is capable of achievement in a factory. Okay, first one ಕೆಳಗಡೆ 2000 units of product A and 2000 units of product C. ಎರಡನೇದು 4000 units of product B. Third one 1000 units of product A, 2000 units of product B and 1600 units product C. ಕೆಳಗಡೆ ಕಾಸ್ಟ್ ಪರ್ ಯೂನಿಟ್ ಈಸ್ ಆಸ್ ಫಾಲೋಸ್. ಪರ್ಟಿಕ್ಯುಲರ್ಸ್ ಒಳಗೆ ಡೈರೆಕ್ಟ್ ಮಟೀರಿಯಲ್ಸ್, ನೆಕ್ಸ್ಟ್ ಡೈರೆಕ್ಟ್ ವೇಜಸ್, ನೆಕ್ಸ್ಟ್ ಎ ಬಿ ಸಿ ಅವೇನಪ್ಪ ಅಂದ್ರೆ ಮೂರು ಪ್ರಾಡಕ್ಟ್ದು ಒಂದು ಯೂನಿಟ್ಸನ್ನು ತೆಗೆದುಕೊಂಡಾರ. ನೆಕ್ಸ್ಟ್ ಕೆಳಗೆ ನೋಡ್ರಿ, ಫಿಕ್ಸ್ಡ್ ಕಾಸ್ಟ್ ಈಸ್ rupees 20,000 and variable overheads per unit are A, B and C rupees 2, 4 and 8 respectively. Selling prices of A, B and C are rupees 36, 40 and 100 per unit respectively. ಕೆಳಗಡೆ determine the marginal contribution per unit of A, B and C and the profit resulting from product mixes 1, 2 and 3. ಓಕೆ, ಸಾಮಾನ್ಯವಾಗಿ ಈ ಕ್ವಶನ್ಸ್ ಏನಪ್ಪ ಅಂತಂದ್ರೆ ಮಾರ್ಜಿನಲ್ ಕಾಸ್ಟಿಂಗ್ ಒಳಗೆ ಸೇಲ್ಸ್ ಮಿಕ್ಸ್, ಇಟ್ ಮೀನ್ಸ್ ಸೇಲ್ಸ್ ಮಿಕ್ಸ್ಚರ್ ಮೇಲೆ ಕೇಸ್ ಸ್ಟಡಿ ಐತಿ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ನೋಡ್ರಿ. ಇಲ್ಲಿ ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಇಲ್ಲಿ ಎ ಬಿ ಸಿ ಎನ್ನುವಂತಹ ಮೂರು ಪ್ರಾಡಕ್ಟ್ ಇದಾವೆ. ಹೌದಾ, ಮೂರು ಪ್ರಾಡಕ್ಟು ಹೌದಾ, ಅವಾಗ ಕರೆಕ್ಟಾಗಿ ಸೇಲ್ಸ್ ಮಿಕ್ಸ್ಚರ ಎಷ್ಟಾಗತ್ತಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಅದಕ್ಕಿಂತ ಬಿಫೋರಪ್ಪ ಅಂತಂದ್ರೆ ಕಾಂಟ್ರಿಬ್ಯೂಷನ್ಸ್ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತಿ. ಕಾಂಟ್ರಿಬ್ಯೂಷನ್ಸ್ ಎದಕ್ಕೆ ಹೆಲ್ಪ್ ಐತಪ್ಪ ಅಂತಂದ್ರೆ ಸೇಲ್ಸ್ ಮಿಕ್ಸ್ಚರನ್ನು ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗ್ತತಿ. ಹೌದಾ, ಅದಕ್ಕೆ ಮೊದಲ ಕಾಂಟ್ರಿಬ್ಯೂಷನ್ಸನ್ನು ಕ್ಯಾಲ್ಕುಲೇಷನ್ ಮಾಡಿರಿ. ಕಾಂಟ್ರಿಬ್ಯೂಷನ್ಸನ್ನು ಕ್ಯಾಲ್ಕುಲೇಷನ್ ಮಾಡೋಕೆ ಏನೇನು ಹೆಲ್ಪ್ ಆಗೋಪ್ಪ ಅಂತಂದ್ರೆ ಡೈರೆಕ್ಟ್ ಮಟೀರಿಯಲ್ಸ್ ಕೂಡ ಇರ್ಬೋದು, ಡೈರೆಕ್ಟ್ ವೇಜಸ್ ಕೂಡ ಇರ್ಬೋದು, ನೆಕ್ಸ್ಟ್ ವೇರಿಯೇಬಲ್ ಓವರ್ಹೆಡ್ಸ್ ಕೂಡ ಆಗ್ತಾವ. ಓಕೆ, ಹೌದಾ, ಅದನ್ನು ಮೂರು ಕೂಡಿಸಿದ್ದು ಅಮೌಂಟು ಮಾರ್ಜಿನಲ್ ಕಾಸ್ಟ್ ಆಗತ್ತಿ. ಅದರಲ್ಲಿ ಸೆಲ್ಲಿಂಗ್ ಪ್ರೈಸನ್ನು ಲೆಸ್ ಮಾಡಿರಿ. ಓಕೆ, 36, 40, 100 ಸೆಲ್ಲಿಂಗ್ ಪ್ರೈಸಸನ್ನು ಲೆಸ್ ಮಾಡಿರಿ. ಬಂದಿರುವಂಥದ್ದು ಅಮೌಂಟ್ ಏನಾಗಿರುತ್ತಪ್ಪ ಅಂತಂದ್ರೆ ಕಾಂಟ್ರಿಬ್ಯೂಷನ್ಸ್ ವ್ಯಾಲ್ಯೂ ಆಗಿರ್ತತಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಕೊಟ್ಟಾರ ನೋಡ್ರಿ, ಇಲ್ಲೇ ಕೊಟ್ಟಿರುವಂತಹ ವ್ಯಾಲ್ಯೂಸ ಸೇಲ್ಸ್ ಮಿಕ್ಸ್ಚರನ್ನು ಕ್ಯಾಲ್ಕುಲೇಷನ್ ಮಾಡೋಕೆ ಈಸಿ ಆಗ್ತತಿ. ಹೌದಾ, ಸೇಲ್ಸ್ ಮಿಕ್ಸ್ಚರ್ 1, ಸೇಲ್ಸ್ ಮಿಕ್ಸ್ಚರ್ 2, ಸೇಲ್ಸ್ ಮಿಕ್ಸ್ಚರ್ 3. ಹೌದಾ, ಅಲ್ಲಿ ಯಾವ್ಯಾವ ಅದಾವಲ್ಲ ಆ ಪ್ರಾಡಕ್ಟನ್ನು ಮಾತ್ರ ತೊಗೋಬೇಕು. ಫಸ್ಟ್ ಸೇಲ್ಸ್ ಮಿಕ್ಸ್ಚರ್ 1 ಒಳಗೆ ಪ್ರಾಡಕ್ಟ್ ಎದು ಮತ್ತು ಸಿದು ಮಾತ್ರ ತೊಗೋಬೇಕು. ಸೆಕೆಂಡ್ ಮಿಕ್ಸ್ಚರ್ ಒಳಗೆ ಪ್ರಾಡಕ್ಟ್ ಬಿದು ಮಾತ್ರ ತೊಗೋಬೇಕು. ಲಾಸ್ಟ್ ಥರ್ಡ್ ಒನ್ ಮಿಕ್ಸ್ಚರ್ ಒಳಗೆ ಏನಪ್ಪ ಅಂತಂದ್ರೆ ಎ ಬಿ ಮತ್ತು ಸಿ ಮಾತ್ರ ತೊಗೊಂಡ ಸೇಲ್ಸ್ ಮಿಕ್ಸ್ಚರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಅದು ಕ್ಯಾಲ್ಕುಲೇಷನ್ನ ನೋಡೋಣ್ರಿ. ಈಗ ಫಸ್ಟು ಸ್ಟೇಟ್ಮೆಂಟ್ ಶೋವಿಂಗ್ ಮಾರ್ಜಿನಲ್ ಕಾಸ್ಟ್ ಪರ್ಟಿಕ್ಯುಲರ್ಸು ಎ ಬಿ ಸಿ. ಓಕೆ, ಈ ರೀತಿಯ ಕಾಲಮ್ ತೊಗೊಳ್ರಿ. ಅದರಲ್ಲಿ ಡೈರೆಕ್ಟ್ ಮಟೀರಿಯಲ್ಸು, ಡೈರೆಕ್ಟ್ ವೇಜಸ್ಸು, ವೇರಿಯೇಬಲ್ ಓವರ್ಹೆಡನ್ನು ಕೂಡಿಸ್ರಿ. ಹೌದಾ, ಅವ್ರು ಆಲ್ರೆಡಿ ಏನಪ್ಪ ಅಂದ್ರೆ ಕ್ವಶನ್ಸ್ ಒಳಗೆ ಕೊಟ್ಟಾರ, ಬೇಕಾದ್ರೆ ನೋಡ್ರಿ ಈಗ. ಓಕೆ, ಡೈರೆಕ್ಟ್ ಮಟೀರಿಯಲ್ಸ್ ಎಷ್ಟದ ನೋಡ್ರಿ, 20, 16, 40. ಡೈರೆಕ್ಟ್ ವೇಜಸ್ದು 8, 10, 20. ನೆಕ್ಸ್ಟ್ ವೇರಿಯೇಬಲ್ ಓವರ್ಹೆಡ್ದು ರೆಸ್ಪೆಕ್ಟಿವ್ಲಿ ತಂದರ್ರಿ 2, 4, 8. ಹೌದಾ, ಇವೇನಪ್ಪ ಅಂದ್ರೆ ವೇರಿಯೇಬಲ್ ಓವರ್ಹೆಡ್ದು ಇವನ್ನ ತೊಗೋಬೇಕು. ಹೌದಾ, ಡೈರೆಕ್ಟ್ ಮಟೀರಿಯಲ್ಸ 20 ತೊಗೊಳ್ರಿ, 16, 40. ಡೈರೆಕ್ಟ್ ವೇಜಸ್ದು 8, 10, 20. ನೆಕ್ಸ್ಟ್ ವೇರಿಯೇಬಲ್ ಓವರ್ಹೆಡ್ದು 2, 4, 8. ಓಕೆ, ಆಲ್ರೆಡಿ ಅವ್ರು ಏನಪ್ಪ ಅಂದ್ರೆ ಕ್ವಶನ್ಸ್ ಒಳಗೆ ಕೊಟ್ಟಾರ, ಅವನ್ನ ಕೂಡಿಸ್ರಿ. ಅದು ಕೂಡಿಸಿದ ಎಷ್ಟಾಗತ್ತೆ ನೋಡ್ರಿ. ಇದು ಕೂಡ ಎಷ್ಟಾಗತ್ತಪ್ಪ ಅಂದ್ರೆ 30 ಆಕತಿ. ಇದು ಕೂಡಿಸಿದ್ರೆ 30 ಆಕತಿ. ಇದು ಕೂಡಿಸಿದ್ರೆ ಎಷ್ಟಾಗತ್ತಿ 68 ಆಗತ್ತಿ. ಇದರಲ್ಲಿ ಕೂಡಿಸಿದ್ದಪ್ಪ ಅಂತಂದ್ರೆ ಬಂದಿರುವಂಥ ಅಮೌಂಟ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತಿರ್ತಾರೆ ರೀ. ಹೌದಾ, ನೆಕ್ಸ್ಟ್ ಲೆಸ್ ಸೆಲ್ಲಿಂಗ್ ಪ್ರೈಸ್ ಲೆಸ್ ಮಾಡಿರ್ತಾರೆ. ಇವಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾರ ನೋಡ್ರಿ ಅವರು ಪ್ರಾಬ್ಲಮ್ ಒಳಗೆ. Selling price of A, B and C are rupees 36, 40 and 100
ಪರ್ ಯೂನಿಟ್. ಓಕೆ, 36, 40, 100 ಕೊಟ್ಟಾರಿ, ಇವನ್ನ ತಗೋಬೇಕು. ಓಕೆ, ಸೆಲ್ಲಿಂಗ್ ಪ್ರೈಸ್ 36, 40, 100. ಓಕೆ, ಲೆಸ್ ಮಾಡಿರಿ 36 30 ಹೋದ್ರೆ 6 ಆಗತ್ತಿ, 40 ಒಳಗೆ 30 10 ಆಗಿ ಉಳಿತೈತಿ, 100 ಒಳಗೆ 68 ಅಂದ್ರೆ 32. ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ಸ್. ಓಕೆ, ಇಷ್ಟಾದ ನಂತರ ಏನಪ್ಪ ಅಂದ್ರೆ ಸೇಲ್ಸ್ ಮಿಕ್ಸ್ಚರನ್ನು ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಫಸ್ಟ್ ಒನ್ ಕ್ವಶನ್ ಒಳಗೆ ಏನು ಕೊಟ್ಟಾರ ನೋಡ್ರಿ ಅವರು, ಸೇಲ್ಸ್ ಮಿಕ್ಸ್ಚರ ಒಂದೇದ್ರಾಗ ನೋಡ್ರಿ 2000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಎ ಆ್ಯಂಡ್ 2000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಸಿ. ಇದು ಫಸ್ಟ್ ಸೇಲ್ಸ್ ಮಿಕ್ಸ್ಚರು ತೊಗೊಳ್ರಿ ಆಚೆ ಕಡೆ. ಓಕೆ, ಆ ಲೈನ ಸ್ವಲ್ಪ ಕರೆಕ್ಷನ್ ಮಾಡಿರಿ. ಫಸ್ಟ್ ಒನ್ ಸೇಲ್ಸ್ ಮಿಕ್ಸ್ಚರ್ ಆಫ್ 2000 ಯೂನಿಟ್ಸ್ ಆಫ್ ಎ, ಹೌದಾ, ಆ್ಯಂಡ್ 2000 ಯೂನಿಟ್ಸ್ ಆಫ್ ಸಿ, ಹೌದಾ. ಕೆಳಗಡೆ ಕಾಂಟ್ರಿಬ್ಯೂಷನ್ಸನ್ನು ಬರ್ಕೋಬೇಕು. ಕಾಂಟ್ರಿಬ್ಯೂಷನ್ಸ್ ಆಫ್ ಎದು ಎಷ್ಟೈತೆ ನೋಡ್ರಿ, 2000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಎ ಆ್ಯಟ್ ರುಪೀಸ್. ಇದ್ರ ಕಾಂಟ್ರಿಬ್ಯೂಷನ್ ಎಷ್ಟು ಬಂತು ನೋಡ್ರಿ, ಎದೈತಿ, ಹೌದಾ. ಕಾಂಟ್ರಿಬ್ಯೂಷನ್ಸ್ ಬಂದಿದ್ದು 6, ಹೌದಾ. 6 ತೊಗೊಳ್ರಿ, ಹೌದಾ. 2000 ಇಂಟು 6 ಅಂದರೆ ಎಷ್ಟಾಗತ್ತಿ, 12,000. ಸೆಕೆಂಡ್ ಒಂದು ನೋಡ್ರಿ, ಕಾಂಟ್ರಿಬ್ಯೂಷನ್ಸ್ ಆಫ್, ಹೌದಾ, 2000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಸಿ, ಹೌದಾ. 2000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಸಿ ಆ್ಯಟ್ ರುಪೀಸ್. ಇದ್ರದ್ದು ಕಾಂಟ್ರಿಬ್ಯೂಷನ್ ಎಷ್ಟೈತೆ ನೋಡ್ರಿ, ಪ್ರಾಡಕ್ಟ್ ಸಿ ಐತಿ, ಇದ್ರ ಕಾಂಟ್ರಿಬ್ಯೂಷನ್ ಬಂದಿದ್ದು 32. 2 ಇಂಟು ಮಾಡಿರಿ, 2000 ಇಂಟು 32, ಇಟ್ ಮೀನ್ಸ್ 64,000. 2 ಕೂಡಿಸಿದ್ದು 76,000 ಆಗತ್ತಿ. ಇದು ಟೋಟಲ್ ಕಾಂಟ್ರಿಬ್ಯೂಷನ್ಸ್ ಮಾಡಿದಂತಹ ಅಮೌಂಟು. ಇದರಲ್ಲಿ ಲೆಸ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಾರ್ರಿ ಅವರು ಆಲ್ರೆಡಿ ಕ್ವಶನ್ಸ್ ಒಳಗೆ ನೋಡ್ರಿ, ಹೌದಾ. ಫಿಕ್ಸ್ಡ್ ಕಾಸ್ಟ್ ಈಸ್ ರುಪೀಸ್ 20,000. ಇದನ್ನು ತೊಗೊಳ್ರಿ, ಹೌದಾ. ಎಷ್ಟು ಅಂದರೆ 20,000 ಫಿಕ್ಸ್ಡ್ ಕಾಸ್ಟು. ಅದರಲ್ಲಿ ಲೆಸ್ ಮಾಡಿರಿ 76,000 20,000 ಲೆಸ್ ಮಾಡಿರಿ 56,000, ಹೌದಾ. ನಾರ್ಮಲ್ ಆಗಿ ಏನಪ್ಪ ಅಂದ್ರೆ ಪ್ರಾಫಿಟ್ ಆಗಿ ಉಳಿತೈತಿ. ಎದಕ್ಕೆ ಅಂದ್ರೆ ನಾವು ಕಾಂಟ್ರಿಬ್ಯೂಷನ್ಸ್ ಮಾಡಿದ ಜಾಸ್ತಿ ಐತಿ. ನಾವು ನೆಕ್ಸ್ಟ್ ಫಿಕ್ಸ್ ಕಾಸ್ಟ್ ಇದ್ದು 20,000 ಮಾತ್ರ ಐತಿ, ಹೌದಾ. 56,000 ಬಂದಿದ್ದು ಇಟ್ ಇಸ್ ಅ ಪ್ರಾಫಿಟ್ಟು. ಸೆಕೆಂಡ್ ಒನ್ ಸೇಲ್ಸ್ ಮಿಕ್ಸ್ಚರ ಎರಡನೇದು ಕ್ಯಾಲ್ಕುಲೇಷನ್ ಮಾಡೋ ಮುಂದೆ ಸೇಮ್. ಓಕೆ, ಅಲ್ಲಿ ಕ್ವಶನ್ಸ್ ಒಳಗೆ ಏನು ಕೊಟ್ಟಾರ ನೋಡ್ರಿ, 4,000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಬಿ, ಹೌದಾ. ಬಿದು ಮಾತ್ರ ಐತಿ, ಹೌದಾ. ಅಲ್ಲೇ ಎರಡನೇ ಮಿಕ್ಸ್ಚರ್ ಬರ್ಕೊಂಡ ಸೇಲ್ಸ್ ಮಿಕ್ಸ್ಚರ್ ಆಫ್ 4,000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಬಿ, ಹೌದಾ. ಕೆಳಗಡೆ ಕಾಂಟ್ರಿಬ್ಯೂಷನ್ಸ್ ಆಫ್ 4,000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಬಿ ಆ್ಯಟ್ ರುಪೀಸ್. ಇದ್ರದ್ದು ಕಾಂಟ್ರಿಬ್ಯೂಷನ್ಸ್ ಎಷ್ಟೈತೆ ನೋಡ್ರಿ, ಬಿದು, ಹೌದಾ. ಬಿ ಪ್ರಾಡಕ್ಟ್ ಐತಿ 10 ಐತಿ, ಹೌದಾ. 10 ತೊಗೊಳ್ರಿ, 2 ಇಂಟು ಮಾಡಿರಿ, 4,000 ಇಂಟು 10 ಅಂದರೆ ಎಷ್ಟಾಗತ್ತಿ, 40,000, ಹೌದಾ. ಇಲ್ಲಿ ನಾರ್ಮಲ್ ಆಗಿ ಒಂದೇ ಪ್ರಾಡಕ್ಟ್ ಮಾತ್ರ ಕೇಳ್ಯಾರ, ಒಂದೇ ಅಷ್ಟೇ ಬರ್ತೈತಿ, ಹೌದಾ. ಅದೆಷ್ಟು ಮಾಡಿದ್ರೆ ಎಷ್ಟಾಗತ್ತಿ, 40,000. ಇಟ್ ಈಸ್ ದಿ ಟೋಟಲ್ ಕಾಂಟ್ರಿಬ್ಯೂಷನ್ಸ್. ಓಕೆ, ಒಂದೇ ಪ್ರಾಡಕ್ಟ್ ಐತಿ, ಅದರ ದಶಿಂದ ಒಂದೇ ಅಮೌಂಟ್ ಮಾತ್ರ ಬರ್ತಿರ್ತೈತಿ, ಹೌದಾ. ಬಂದಿದ್ದ ಅಮೌಂಟ ಟೋಟಲ್ ಕಾಂಟ್ರಿಬ್ಯೂಷನ್ಸ್. ನೆಕ್ಸ್ಟು ಲೆಸ್ ಸೇಮ್ ಫಿಕ್ಸ್ಡ್ ಕಾಸ್ಟ್ ಮತ್ತೆ ಕಂಪ್ಯಾರಿಸನ್ ಮಾಡಿರಿ, 20,000 ತೊಗೊಳ್ರಿ, ಹೌದಾ. ಇಲ್ಲಿ ಕೂಡ ಏನಪ್ಪ ಅಂದ್ರೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗೈತಿ, ಫಿಕ್ಸ್ಡ್ ಕಾಸ್ಟ್ ಕಮ್ಮಿ ಐತಿ, ಹೌದಾ. ಉಳಿದದ್ದು ಅಮೌಂಟ್ ಏನಪ್ಪ ಅಂದ್ರೆ 20,000. ಇಟ್ ಈಸ್ ದಿ ಪ್ರಾಫಿಟ್. ಓಕೆ, ಥರ್ಡ್ ಸೇಲ್ಸ್ ಮಿಕ್ಸ್ಚರ್ ಕ್ಯಾಲ್ಕುಲೇಷನ್ ಮಾಡಿರಿ. ಮೊದಲ ಕ್ವಶನ್ ಏನು ಕೊಟ್ಟಾರ ನೋಡ್ರಿ ಅದು. ಓಕೆ, ಇದು ಮೂರನೇ ಮಿಕ್ಸ್ಚರ್ದು ಏನು ಕೊಟ್ಟಾರ ನೋಡ್ರಿ, 1,000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಎ, 2,000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಬಿ ಆ್ಯಂಡ್ 1,600 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಸಿ, ಹೌದಾ. ಇಲ್ಲೇ 3 ಪ್ರಾಡಕ್ಟ್ದು ಹೇಳ್ಯಾರ, ಇದನ್ನು ತಗೋಬೇಕು. ಓಕೆ, ಥರ್ಡ್ ಸೇಲ್ಸ್ ಮಿಕ್ಸ್ಚರ್ ಬರ್ಕೊಡ್ರಿ. ಸೇಲ್ಸ್ ಮಿಕ್ಸ್ಚರ್ 1,000 ಯೂನಿಟ್ಸ್ ಆಫ್ ಎ ಆ್ಯಂಡ್ 2,000 ಯೂನಿಟ್ಸ್ ಆಫ್ ಬಿ ಆ್ಯಂಡ್ 1,600 ಯೂನಿಟ್ಸ್ ಆಫ್ ಸಿ, ಹೌದಾ. ಎಷ್ಟು ಬರ್ಕೊಂಡೇನಪ್ಪ ಅಂದ್ರೆ 1 by 1 ಕಾಂಟ್ರಿಬ್ಯೂಷನ್ಸ್ ಮೊದಲು ಹಚ್ಕೊಡ್ರಿ. ಕಾಂಟ್ರಿಬ್ಯೂಷನ್ಸ್ ಆಫ್ 1,000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಎ ಆ್ಯಟ್ ರುಪೀಸ್. ಕಾಂಟ್ರಿಬ್ಯೂಷನ್ಸ್ದು ಎಷ್ಟು ಐತೆ ನೋಡ್ರಿ, ಇದು ಪ್ರಾಡಕ್ಟ್ ಎದ್ದು ಮೇಲ್ಗಡೆ ಕ್ಯಾಲ್ಕುಲೇಷನ್ ಮಾಡಿದ್ದು 6, ಹೌದಾ. 6 ತೊಗೊಳ್ರಿ, 1,000 ಇಂಟು 6 ಅಂದರೆ ಎಷ್ಟಾಗತ್ತಿ, 6,000. ನೆಕ್ಸ್ಟು ಕಾಂಟ್ರಿಬ್ಯೂಷನ್ಸ್ ಆಫ್ 2,000 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಬಿ ಆ್ಯಟ್ ರುಪೀಸ್. ಇದ್ರ ಕಾಂಟ್ರಿಬ್ಯೂಷನ್ಸ್ ಎಷ್ಟೈತೆ ನೋಡ್ರಿ, ಇದು 10. ಓಕೆ, ಪ್ರಾಡಕ್ಟ್ ಬಿದು 10 ತೊಗೊಳ್ರಿ, 2,000 ಇಂಟು 10 ಅಂದರೆ ಎಷ್ಟಾಗತ್ತಿ, 20,000, ಹೌದಾ. ಲಾಸ್ಟ್ ಒನ್ ಕಾಂಟ್ರಿಬ್ಯೂಷನ್ಸ್ ಆಫ್ 1,600 ಯೂನಿಟ್ಸ್ ಆಫ್ ಪ್ರಾಡಕ್ಟ್ ಸಿ ಆ್ಯಟ್ ರುಪೀಸ್. ಇದ್ರ ಕಾಂಟ್ರಿಬ್ಯೂಷನ್ಸ್ ಎಷ್ಟೈತೆ ನೋಡ್ರಿ, 32, ಹೌದಾ.
ಪ್ರಾಡಕ್ಟ್ ಸಿದು 32 ಇದನ್ನು ತಗೊಳ್ರಿ. 32 ಹೌದಾ. 1600 ಇಂಟು 32 ಅಂದರೆ ಎಷ್ಟಾಗತಿ 57,200 ಹೌದಾ. ಮೂರನ್ನು ಕೂಡಿಸ್ರಿ, 3 ಕೂಡಿಸಿದ ಎಷ್ಟು ಬರ್ತತಿ 77,200. ಇಟ್ಟಿಗೆ ಬಂದಿದ್ದು ಏನಪ್ಪ ಅಂದ್ರೆ ಟೋಟಲ್ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದು. ನೆಕ್ಸ್ಟ್ ಲೆಸ್ ಫಿಕ್ಸ್ಡ್ ಕಾಸ್ಟ್. ಓಕೆ, ಕಂಪ್ಯಾರಿಸನ್ ಮಾಡಿರಿ. ಇಲ್ಲೂ ಏನಪ್ಪ ಅಂತಂದ್ರೆ ಟೋಟಲ್ ಕಾಂಟ್ರಿಬ್ಯೂಷನ್ಸ್ ಜಾಸ್ತಿ ಆಗೈತಿ ಹೌದಾ. ರಿಮೈನಿಂಗ್ ಅಮೌಂಟ್ ಎಷ್ಟು ಉಳಿತೈತಿ ನೋಡ್ರಿ 57,200. ಇಟ್ ಈಸ್ ದಿ ಪ್ರಾಫಿಟ್. ಓಕೆ, ಈ ರೀತಿಯಾಗಿ ಒನ್ ಬೈ ಒನ್ನ ಅಲ್ಲಿ ಸೇಲ್ಸ್ ಮಿಕ್ಸ್ಚರ್ ಎಷ್ಟು ಕೊಟ್ಟಿರ್ತಾರಲ್ಲ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅದಾದ ನಂತರ ಸಿಂಪಲ್ಲಾಗಿ ಏನಪ್ಪ ಅಂತಂದ್ರೆ ಒಂದು ಕಮೆಂಟನ್ನು ಬರೆದ್ಬಿಡ್ರಿ ಹೌದಾ. ಕಮೆಂಟ್ ಏನಪ್ಪ ಅಂತಂದ್ರೆ 1 ಮಾರ್ಕ್ಸ್ ಇರ್ತಿರ್ತೈತಿ ಅದಕ್ಕೆ. ಓಕೆ, ಇಲ್ಲೇ ಕಮೆಂಟನ್ನು ಬರಿಬೇಕಪ್ಪ ಅಂತಂದ್ರೆ 3 ಸೇಲ್ಸ್ ಮಿಕ್ಸ್ಚರನ್ನು ನೋಡಿರಿ. ಅದರಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ಸು ಮತ್ತು ಪ್ರಾಫಿಟ್ ಯಾವ್ದು ಕೊಟ್ಟಿರ್ತೈತಿ ಆ ಒಂದು ಕೇಸಸನ್ನು ಅಡಾಪ್ಟ ಮಾಡ್ಕೋಬೇಕ್ರಿ ಹೌದಾ. ಫಸ್ಟ್ ಒನ್ ಏನಪ್ಪ ಅಂತಂದ್ರೆ 76,000 ಐತಿ, 56,000. ನೆಕ್ಸ್ಟು 40,000, ನೆಕ್ಸ್ಟ್ 20,000. ಲಾಸ್ಟ್ ಒನ್ನ 77,200, 57,200 ಹೌದಾ. ಇದರಲ್ಲಿ ಹೈಯೆಸ್ಟ್ ಯಾವುದೈತಿ ನೋಡ್ರಿ ಹೌದಾ. ಹೈಯೆಸ್ಟಪ್ಪ ಅಂದ್ರೆ ಸೇಲ್ಸ್ ಮಿಕ್ಸ್ಚರ 3 ಐತಿ ಹೌದಾ. ಅದಕ್ಕೋಸ್ಕರವಾಗಿ ಥರ್ಡ್ ಕೇಸಸನ್ನು ಆಯ್ಕೆನ ಮಾಡಿಕೊಳ್ಬೇಕು. ಸಿಂಪಲ್ಲಾಗಿ ಅದರ ಒಂದು ವಾಕ್ಯದೊಳಗೆ ಬರೆದು ಬಿಡ್ರಿ. ಕಮೆಂಟು ಕೇಸ್ 3 ಸೇಲ್ಸ್ ಮಿಕ್ಸ್ಚರ್ ಶುಡ್ ಬಿ ಅಡಾಪ್ಟೆಡ್ ಬಿಕಾಸ್ ಇಟ್ ಗಿವ್ಸ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ಸ್ ಆ್ಯಂಡ್ ಪ್ರಾಫಿಟ್ ಹೌದಾ. ಇಲ್ಲೇನಪ್ಪ ಅಂದ್ರೆ ಜಾಸ್ತಿ ಒಂದು ಕಾಂಟ್ರಿಬ್ಯೂಷನ್ಸು ಮತ್ತು ಪ್ರಾಫಿಟನ್ನು ಕೊಟ್ಟಿರುವುದರಿಂದ ಕೇಸ್ ನಂಬರ್ 3ಯನ್ನು ನಾವು ಸೆಲೆಕ್ಷನ್ನ ಮಾಡೀವಿ. ಓಕೆ, ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಕರೆಕ್ಟಾಗಿ 15 ಮಾರ್ಕ್ಸಿಗೆ ಪ್ರಾಬ್ಲಮ್ಸ ಸಾಲ್ವ್ ಮಾಡಬೇಕು. ಇದನ್ನು ಕೇಸ್ ಸ್ಟಡಿ ಕೇಳ್ತಿರ್ತಾರೆ ರೀ. ಥ್ಯಾಂಕ್ ಯು.